ನಮಸ್ತೆ ಸ್ನೇಹಿತರೆ, ನಾನಿವತ್ತು ಸಿಗೋ ಒಂದಿನ ರಾಜ್ಯದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಟಾಗ ನನ್ನ ಕಣ್ಣು ಬಿದ್ದಿದ್ದು ಈ ಒಂದು ಪ್ಲೇಸು. ಈ ಒಂದು ಪ್ಲೇಸ್ ಬಂದು ತುಂಬ ಜನಪ್ರಿಯವಾಗಿದ್ದು ಮತ್ತು ಆಧ್ಯಾತ್ಮಿಕವಾದ ಕೇಂದ್ರವಾಗಿರುತ್ತೆ. ಈ ಪ್ಲೇಸ್ ಬಂದು ನಮ್ಮ ಮೈಸೂರಿನಿಂದ ಕುಶಾಲನಗರ ಕಡೆಗೆ ಹೊರಟಾಗ ಅಲ್ಲಿ ಕುಶಾಲನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರುತ್ತೆ. ಈ ಕುಶಾಲನಗರ ಅಂದ ತಕ್ಷಣ ನಿಮಗೆ ಆಲ್ರೆಡಿ ನೆನಪಾಗಿರುತ್ತೆ. ಇದನ್ನ ಒಂದು ಮಿನಿ ನೇಪಾಳ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿರೋರು ತುಂಬ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಒಂದು ನೆಲೆಯನ್ನು ಕಟ್ಕೊಂಡಿದ್ದಾರೆ. ಇವ್ರು ಬಂದು ಸುಮಾರು ಹಲವಾರು ವರ್ಷಗಳ ಹಿಂದೆ ಟಿಬೇಟಿಂದ ಗಡೀಪಾರನ ಹೊಂದ್ತಾರೆ. ಸೊ ಇವ್ರನ್ನ ಗಡೀಪಾರ ಮಾಡಿದಾಗ ಇವರು ಭಾರತಕ್ಕೆ ವಲಸೆ ಬರ್ತಾರೆ. ಸೊ ವಲಸೆ ಬಂದಾಗ ನಮ್ಮ ಭಾರತ ಸರ್ಕಾರ ಬಂದು ಇವ್ರಿಗೆ ಒಂದು ಆಶ್ರಯ ಸ್ಥಳವನ್ನು ನೇಮಿಸುತ್ತೆ. ಆ ಆಶ್ರಯ ಸ್ಥಳ ಯಾವುದು ಬೇರೆ ಯಾವುದೂ ಅಲ್ಲ, ಇದೇ ನಮ್ಮ ಬೈಲುಕುಪ್ಪಲ್ಲಿರೋ ಒಂದು ಟಿಬೇಟ್ ಕ್ಯಾಂಪ್. ಸೊ ಇವರು ಬಂದು 3ನೇ ಮಹಾಯುದ್ಧದ ಆದ ನಂತರ ಇಲ್ಲಿ ಆಶ್ರಯನ ಕಟ್ಕೋತಾರೆ. ಸೊ ಈ ಆಶ್ರಯ ಕಟ್ಕೊಂಡಾದ್ಮೇಲೆ ಇವರು 1963ರಲ್ಲಿ ಒಂದು ಮಠನ ಸ್ಥಾಪಿಸ್ತಾರೆ. ಈ ಮಠ ಬಂದು ನಾಮ್ಡ್ರೋಲಿಂಗ್ ಮಠ ಅಂತ ಹೆಸರಿಡ್ತಾರೆ. ಸೊ ಇದನ್ನು ಡ್ರಬ್ವಾಂಗ್ ಪದ್ಮನಾಭು ರಿಂಪೋಚೆ ಅನ್ನೋರು ಸ್ಥಾಪಿಸ್ತಾರೆ. ಸೊ ಇವರು ಬಂದು ಪಲ್ಯೂಲ್ ರಾಜವಂಶದ 11ನೇ ಸಿಂಹಾಸನವನ್ನು ಹೊಂದಿರ್ತಾರೆ. ಈ ಮಠದ ಮೂಲ ಹೆಸರು ಬಂದು ತೆಕ್ಚಾಕ್ ಅಂತ ಇರುತ್ತೆ. ಸೊ ಆರಂಭದಲ್ಲಿ ಈ ಮಠನ ಬಂದು ಬಿದಿರಿನಿಂದ ಕಟ್ಟಿರ್ತಾರೆ. ಸೊ ಇದು ಬಂದು 80 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿರುತ್ತೆ. ಸೊ ಇಲ್ಲಿ ಬಂದು 5,000 ಸನ್ಯಾಸಿಗಳು ವಾಸ ಮಾಡ್ತಾರೆ. ಸೊ ಈ ಮಠ ಬಂದು ತುಂಬ ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಮಹತ್ವದಷ್ಟೇ ಆಕರ್ಷಕವಾಗಿದೆ. ಸರಿನಾ? ಏನಕ್ಕೆ ಅಂತಂದರೆ ಈ ದೇವಾಲಯದ ಗೋಪುರ ಅತ್ಯಂತ ಸೊಬಗು ಮತ್ತು ಅಲಂಕೃತವಾಗಿದೆ. ಸೊ ಇದರಲ್ಲಿ ಒಂದು ಸುಂದರವಾಗಿ ಭಿತ್ತಿ ಚಿತ್ರಗಳನ್ನ ಸೃಷ್ಟಿಸಿರ್ತಾರೆ. ಹಾಗೆ ಒಂದು ಪ್ರವೇಶ ದ್ವಾರದಲ್ಲಿ ಪೆಮಾ ನಾರ್ಬು ರಿಂಪೋಚೆ ಅವರ ಬೃಹತ್ ಭಾವಚಿತ್ರವನ್ನು ಚಿತ್ರಿಸಿದ್ದಾರೆ. ಸೊ ಈ ಪ್ರವೇಶದ ಮುಖ್ಯ ದೇಗುಲಕ್ಕೆ ಹೆಬ್ಬಾಗಿಲಿದೆ. ಸೊ ಈ ಹೆಬ್ಬಾಗಿಲು ಬಂದು ಫುಲ್ಲು ಹಚ್ಚ ಹಸಿರಿಂದ ಕೂಡಿರುತ್ತೆ. ಈ ಒಂದು ಮಠದೊಳಗಡೆ 3 ವಿಗ್ರಹಗಳನ್ನ ಇಟ್ಟು ಪೂಜಿಸ್ತಾರೆ. ಸೊ ಅದು ಬಂದು ಸುಖಯಾಮಿ, ಪದ್ಮಣ ಸಂಭವ ಮತ್ತು ಅಮಿತ್ಯರ ಚಿನ್ನದ ಲೇಪಿತ ವಿಗ್ರಹಗಳನ್ನ ರಚನೆ ಮಾಡಿ ಇಲ್ಲಿ ಇಟ್ಟು ಪೂಜಿಸ್ತಾರೆ. ಸೊ ಈ ವಿಗ್ರಹಗಳು ಚಿನ್ನದ ಲೇಪಿತವಾಗಿರೋದ್ರಿಂದ ಇದನ್ನು ಗೋಲ್ಡನ್ ಟೆಂಪಲ್ ಅಂತಲೂ ಕರೀತಾರೆ. ಈ ಮಠ ಬಂದು ಮೇಯ್ನಾಗಿ ಪ್ರಾರ್ಥನಾ ವಲಯ ಆಗಿರುತ್ತೆ. ಸೊ ಇಲ್ಲಿ ಬಂದು ಬುದ್ಧನ ಪ್ರತಿಮೆ ಇದೆ. ಇದು ಬಂದು ಸುಮಾರು 60 ಅಡಿ ಎತ್ತರವಿರುತ್ತೆ. ಮತ್ತು ಅಮಿತ್ಯರ ಪ್ರತಿಮೆ ಬಂದು 58 ಅಡಿ ಎತ್ತರ ಇರುತ್ತೆ. ಈ ಪ್ರಾರ್ಥನಾ ವಲಯದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಬೌದ್ಧ ಸನ್ಯಾಸಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ವರ್ಷ ಹಲವಾರು ಸಮಾರಂಭಗಳನ್ನ ಆಯೋಜಿಸ್ತಾರೆ. ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಸಮಾರಂಭವನ್ನು ಆಯೋಜಿಸ್ತಾರೆ. ಈ ಸಮಾರಂಭದಲ್ಲಿ ಸುಮಾರು ನೃತ್ಯಗಳನ್ನ ಆಯೋಜಿಸುತ್ತಾರೆ. ಮತ್ತು ಜೊತೆಗೆ 2 ವಾರದವರೆಗೆ ಮಠದ ಮೈದಾನದಂತೆ ಗಂಭೀರವಾದ ಮೆರವಣಿಗೆಗಳನ್ನ ಆಯೋಜಿಸ್ತಾರೆ. ಈ ಮಠದ ಅನುಯಾಯಿಗಳ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಬುದ್ಧ ಅಮಿತಾಯಾಸ್ ಜನರಿಗೆ ದೀರ್ಘಾಯುಷ್ಯವನ್ನು ಆಶೀರ್ವದಿಸ್ತಾನೆ. ಬೌದ್ಧ ಧರ್ಮದ ಪ್ರಕಾರ ಜನರು ತಮ್ಮ ಸದ್ಗುಣವಲ್ಲದ ಚಟುವಟಿಕೆಗಳನ್ನ ಮಾಡಿದಾಗ ಅಕಾಲಿಕವಾಗಿ ಮರಣವನ್ನು ಹೊಂದ್ತಾರೆ. ಸೊ ಅವರ ಅನುಯಾಯಿಗಳಾಗಿ ಇವರು ಈ ಪ್ರತಿಮೆಗಳನ್ನ ಪೂಜಿಸೋದ್ರಿಂದ ಮತ್ತು ಅವುಗಳನ್ನ ಸುತ್ತುವರಿಯೋದ್ರಿಂದ ಮತ್ತು ಅವಕ್ಕೆ ಅರ್ಪಣೆಗಳನ್ನ ಮಾಡೋದ್ರಿಂದ ನಂಬಿಕೆ, ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯನ್ನು ತಮ್ಮೊಳಗೆ ಸೃಷ್ಟಿಯಾಗುತ್ತೆ ಅಂತ ನಂಬ್ತಾರೆ. ಸೊ ನೀವು ಕುಶಾಲನಗರ ಕಡೆ ಬಂದಾಗ ಈ ಸುಂದರವಾದ ಗೋಲ್ಡನ್ ಟೆಂಪಲ್ನ ಒಂದ್ಸತಿ ವಿಸಿಟ್ ಮಾಡಿ ಈ ದೇವಸ್ಥಾನದ ಸೌಂದರ್ಯವನ್ನು ಕಣ್ತುಂಬ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.